ಚಾನೆಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ. ಸೊ ಆನ್ ದ್ಯಾಟ್ ನೋಟ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿ ಜಸ್ಟ್ ನೀಡ್ ಅ ಪಾರ್ಸೆಲ್ ಬಾಕ್ಸ್. ಎಸ್, ಟುಡೇ ವಿ ಆರ್ ಮೇಕಿಂಗ್ 3D ರಂಗೋಲಿ ಫ್ರಮ್ ಪಾರ್ಸೆಲ್ ಬಾಕ್ಸ್. ಸೊ ನಾನಿವಾಗ ಇಲ್ಲಿ ಒಂದು ರಫ್ ಸ್ಕೆಚ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಬುಕ್ಕಲ್ಲಿ ರಫ್ ಸ್ಕೆಚ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನಾನು ಬಿಗರ್ ವರ್ಷನಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿ ಐ ಆಮ್ ಗೋಯಿಂಗ್ ವಿತ್ ಪ್ರಾಪರ್ ಮೆಷರ್ಮೆಂಟ್ಸ್. ಆ್ಯಂಡ್ ನೀವು ಕೂಡ ಸೇಮ್ ಟ್ರೈ ಮಾಡಬೇಕು ಅಂತ ಹೇಳಿ ಯು ಕ್ಯಾನ್ ಟೇಕ್ ದ ಸೇಮ್ ಮೆಷರ್ಮೆಂಟ್ಸ್ ಆರ್ ಎಲ್ಸ್ ಯು ಕ್ಯಾನ್ ಗೋ ವಿತ್ ದ ಸ್ಮಾಲ್ ಆರ್ ಬಿಗ್ ಒನ್ಸ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಒನ್ಸ್ ರಫ್ ಸ್ಕೆಚ್ ಕಂಪ್ಲೀಟ್ ಆದಮೇಲೆ ನಮ್ಮದು ಎಷ್ಟು ಪೀಸಸ್ ಆಗಿ ನಾವು ಇದನ್ನು ಡಿವೈಡ್ ಮಾಡಬೇಕು ಅಂತ ಕೌಂಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಫಾರ್ ಕಟಿಂಗ್ಸ್. ಆ್ಯಂಡ್ ಪ್ಲೀಸ್ ಎನ್ಶ್ಯೂರ್ ಗೈಸ್, ಕಿಡ್ಸ್ ಏನಾದರೂ ಕಟರ್ಸ್ನ ಯೂಸ್ ಮಾಡ್ತಿದ್ರೆ ಟೇಕ್ ದ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್ ಆರ್ ಯುವರ್ ಎಲ್ಡರ್ ಒನ್ಸ್. ನೀವೇ ಟ್ರೈ ಮಾಡಬೇಡಿ, ದೇ ವಿಲ್ ಡೂ ಇಟ್ ಫಾರ್ ಯು. ಒನ್ಸ್ ರಫ್ ಸ್ಕೆಚ್ ಕಟಿಂಗ್ಸ್ ಕಂಪ್ಲೀಟ್ ಆದಮೇಲೆ ಇದೇ ಸೇಮ್ ಕಟಿಂಗ್ಸ್ನ ನಾವು ಪಾರ್ಸೆಲ್ ಬಾಕ್ಸಸ್ ಮೇಲೂ ಮಾಡ್ಕೋಬೇಕು. ದಟ್ ಈಸ್ ದ ಪಾಯಿಂಟ್ ನಾವು ರಫ್ ಸ್ಕೆಚ್ ಮಾಡ್ಕೊಂಡಿದ್ದು, ಸೊ ದಟ್ ಈಸಿ ಆಗುತ್ತೆ ಅಂತ. ಸೇಮ್ ಮೆಥಡ್ ಯೂಸ್ ಮಾಡಿ ನಾನು ಪೆಟಲ್ಸ್ ಕೂಡ ಕಟಿಂಗ್ ಮಾಡಿಕೊಂಡೆ. ಆ್ಯಂಡ್ ನಾವು ಮಾಸ್ಕಿಂಗ್ ಟೇಪ್ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಸೊ ದಟ್ ಅನ್ಇವನ್ ಎಡ್ಜಸ್ ಇರಬಾರ್ದು ಅಂತ. ಬಟ್ ನಿಮ್ಮ ಮಾಸ್ಕಿಂಗ್ ಟೇಪ್ ಬೇಡ ಅಂದರೆ ನೀವು ಪೇಪರ್, ವಾಟರ್, ಫೆವಿಕಾಲ್ನ ಮಿಕ್ಸ್ ಮಾಡಿಕೊಂಡು ಯು ಕ್ಯಾನ್ ಗೋ ವಿತ್ ದ್ಯಾಟ್ ಆಲ್ಸೋ. ಐ ಹೋಪ್ ಯು ನೋ ದ್ಯಾಟ್. ಜಸ್ಟ್ ಸಜೆಸ್ಟಿಂಗ್. ಆ್ಯಕ್ಚುಲಿ ನೀವು ಈ ಥರ 1 2 3 4 ಅಂತ ಪೀಸಸ್ ಮೇಲೆ ಮೆನ್ಷನ್ ಮಾಡಿಕೊಂಡ್ರೆ ವೈಲ್ ಅರೇಂಜಿಂಗ್ ಇಟ್ ವಿಲ್ ಬಿ ಈಸಿ. ಆ್ಯಂಡ್ ನಾವು ಯು ಕ್ಯಾನ್ ಗೋ ವಿತ್ ಜೆಸ್ಸೋ. ಇಫ್ ನಾಟ್ ನೀವು ಪೇಪರ್ದು ಹೇಳಿದೆ ಅಲ್ಲ ಅದನ್ನು ನೀವು ಮಿಕ್ಸ್ ಅಪ್ಲೈ ಮಾಡಿದ್ದೀರಾ ಅಂದರೆ ನೋ ನೀಡ್ ಟು ಗೋ ವಿತ್ ಜೆಸ್ಸೋ. ಸೊ ನಾವೀಗ ಮಿರರ್ಸ್ನ ಅಪ್ಲೈ ಮಾಡೋಣ. ನಿಮಗೆ ಇದು ಬೇಡ ಏನು ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್ ಆ್ಯಂಡ್ ಯು ಕ್ಯಾನ್ ಗೋ ಟು ನೆಕ್ಸ್ಟ್ ಪಾರ್ಟ್. ಇಟ್ಸ್ DIY, ಸೊ ವಿ ಆರ್ ಫ್ರೀ ಟು ಡೂ ಎನಿಥಿಂಗ್. Here I have taken normal wall putty and water with little amount of fevicol ಅಷ್ಟೇ, ಅದ್ರದ್ದು ಪೇಸ್ಟ್ ಇದೆ. ಆ್ಯಂಡ್ ಫಾರ್ ದ್ಯಾಟ್ ನೀವು ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಆ ಕಲರ್ನ ಹಾಕೋಬೋದು. ಈಗ ನನ್ನ ಪೇಸ್ಟ್ ರೆಡಿ ಆದಮೇಲೆ ಸುಮ್ಮನೆ ನಾರ್ಮಲಾಗಿ ಇದನ್ನು ನಾವು ಪ್ರಾಜೆಕ್ಟ್ ಮೇಲೆ ಅಪ್ಲೈ ಮಾಡ್ತಾ ಬರೋಣ. ಆಮೇಲೆ ಇದೇನಿದು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ ಅಂದರೆ ಡಬ್ಬ ಇರುತ್ತಲ್ಲ ಪ್ಲಾಸ್ಟಿಕ್ದು, ಆ ಕ್ಯಾಪ್ ಕಟ್ ಮಾಡಿಕೊಂಡು ಈ ಥರ ಪ್ಲೇನ್ ಮಾಡೋದಕ್ಕೆ ಐ ಯೂಸ್ಡ್ ಇಟ್. ಬಟ್ ನನಗದು ತುಂಬ ಪ್ಲೇನ್ ಅನ್ನಿಸ್ತಿತ್ತು. ಇಟ್ ವಾಸ್ ನಾಟ್ ಅಕಾರ್ಡಿಂಗ್ ಟು ಮೈ ಐಡಿಯಾ. ಸೊ ನಾನೇನು ಮಾಡಿದೆ, ಐ ಸ್ಟಾರ್ಟೆಡ್ ಯೂಸಿಂಗ್ ಮೈ ಹ್ಯಾಂಡ್ಸ್. ನನ್ನ ಕೈಯಿಂದನೇ ನಾನು ಅದಕ್ಕೆ ಟೆಕ್ಸ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಲವಿಂಗ್ ದ ಪ್ರೋಸೆಸ್. ಟ್ರಸ್ಟ್ ಮೀ, ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
ಇಫ್ ನಾಟ್ ನಿಮಗೆ ಕೈ ಬೇಡ ನಂಗೆ ಕಂಫರ್ಟಬಲ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಸ್ಟಿಕ್ ಆಲ್ಸೋ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಮೇಕ್ ಇಟ್ ಲುಕ್ ಬ್ಯೂಟಿಫುಲ್. ಈಗ ನಾವು ಫ್ಲವರ್ಸ್ ನೋಡಿದಾಗ ಅದು ಪೆಟಲ್ಸ್ ಹೀಗಿರುತ್ತೆ ಅಲ್ಲ, ಲೈನ್ಸ್ ಅದರ ಮೇಲೆ. ಇವಾಗ ನಂದು ಇದು ರೆಡಿ ಆಯಿತು, ಪೆಟಲ್ಲು ಡ್ರೈ ಆಯಿತು. ಸೊ ನಾನು ಇಯರ್ಬಡ್ ತೊಗೊಂಡು ಒಂದು ಸ್ವಲ್ಪ ವಾಟ್ರ್ ಇಟ್ಕೊಂಡು ಅದ್ರ ಮೇಲೆ ಜೆಂಟಲಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯು ಕ್ಯಾನ್ ಸಿ ತುಂಬ ಏನು ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ, ಬೇಗನೆ ಬಂದುಬಿಡತ್ತೆ. ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಟಡಾ! ಸೊ ನಾವು ಮಿರರ್ಸ್ ಕೂಡ ವಿಸಿಬಲ್ ಆಗಿದೆ ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ ರೆಡಿ ಆಗಿದೆ. ಬಟ್ ಐ ಫೀಲ್ ಲೈಕ್ ಇದಕ್ಕೆ ಇನ್ನೊಂಚೂರು ನಾವು ಲೈಫ್ ತುಂಬೋದು ಬೈ ಗಿವಿಂಗ್ ಸಮ್ ಡಾರ್ಕರ್ ಶೇಡ್ಸ್ ಆನ್ ಇಟ್. ಆ್ಯಂಡ್ ಇನ್ನೊಂದು ಏನಂದರೆ, ಬ್ರಷ್ ಇದಕ್ಕೆ ಸ್ವಲ್ಪ ಡ್ರೈ ಇರಲಿ ಮತ್ತು ಪೇಂಟ್ ಸ್ವಲ್ಪ ತಿಕ್ಕಿರಲಿ, ಈಸಿ ಇರುತ್ತೆ ಇದ್ರ ಮೇಲೆ ಪೇಂಟ್ ಮಾಡೋದಕ್ಕೆ. ಅಂದರೆ ಇಟ್ ಕ್ಯಾನ್ ಕ್ರಿಯೇಟ್ ಅ ಮೆಸ್ ಇಫ್ ಪೇಂಟ್ ಈಸ್ ವೆರಿ ಲಿಕ್ವಿಡಿ. ಸೊ ಇವಾಗ ಇದನ್ನು ಒಂದೊಂಚೂರು ಶೈನಿಯರ್ ಮತ್ತು ಬ್ಲಿಂಗಿ ಎಫೆಕ್ಟ್ ಕೊಡೋದಕ್ಕೆ ಐ ಆಮ್ ಗೋಯಿಂಗ್ ವಿತ್ ಸಿಲ್ವರ್ ಕಲರ್ ಗ್ಲಿಟರ್. ನಾನು ಮೆಟಾಲಿಕ್ ಕಲರ್ ಹಾಕೋಣ ಅಂದ್ಕೊಂಡೆ, ಬಟ್ ಅದು ಗ್ಲಿಟರ್ ಅಷ್ಟು ಎಫೆಕ್ಟ್ ಕೊಡೋದಿಲ್ಲ. ಸೊ ಐ ವೆಂಟ್ ವಿತ್ ಗ್ಲಿಟರ್ ಓನ್ಲಿ. ಫಾರ್ ದಿಸ್ ಏರಿಯಾ ಐ ಜಸ್ಟ್ ವೆಂಟ್ ವಿತ್ ಗೋಲ್ಡ್. ಇದಾದಮೇಲೆ 2 ಬಾರ್ಡರ್ಸ್ ಇತ್ತಲ್ವಾ ಮಧ್ಯದಲ್ಲಿ, ಸೊ ಅದನ್ನು ಹಾಗೆ ಬಿಡೋದು ಬೇಡ ಅಂತ ಈ ಥರ ಟ್ರೈ ಮಾಡಿದೆ. ಇದು ನೀವು ಜಸ್ಟ್ ಮೆಹಂದಿಗೆ ಯೂಸ್ ಮಾಡ್ತೀರಾ, ಹಾಗೆ ಫೆವಿಕಾಲ್ ತೊಗೊಂಡು ನಿಮ್ಗೆ ಇಷ್ಟ ಆಗುವಂಥ ಡಿಸೈನ್ನ ನೀವು ಡ್ರಾ ಮಾಡ್ಕೊಳ್ಳಿ. ಒನ್ಸ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನನಗೆ ಈ ರಂಗೋಲಿ ಬಾಟಲು ಶಾಪಿಂಗಿಗೆ ಹೋದಾಗ ಕಾಣಿಸ್ತು. ಸೊ ಹಾಗೆ ತೊಗೊಂಡು ಬಂದಿದ್ದೆ. ದೆನ್ ಐ ಫೆಲ್ಟ್ ಲೈಕ್ ಐ ಕ್ಯಾನ್ ಟ್ರೈ ಆನ್ ದಿಸ್ ಅಂತ, ಬಿಕಾಸ್ ಆ್ಯಸ್ ರಂಗೋಲಿ ಈಸ್ ಲಿಟಲ್ ರಫ್ ಟೆಕ್ಸ್ಚರ್ ಕಂಪೇರ್ಡ್ ಟು ಗ್ಲಿಟರ್. ಸೊ ಡೈರೆಕ್ಟಾಗಿ ಗ್ಲಿಟರ್ ಬದಲು ಇದನ್ನು ಅಪ್ಲೈ ಮಾಡಿದ್ರೆ ಇಟ್ ಕ್ಯಾನ್ ಹೋಲ್ಡ್ ಮೋರ್ ಟೈಟ್ಲಿ ಅಂತ ಐ ಜಸ್ಟ್ ಥಾಟ್ ಆಫ್ ಟ್ರೈಯಿಂಗ್ ಇಟ್. You won't believe, it's magic. The outcome is magic. ಇದು ಬಂದು ಲಾಸ್ಟ್ ಪೀಸ್ ಆಫ್ ರಂಗೋಲಿ. ಇದಕ್ಕೆ ನಾನು ಯೆಲ್ಲೋ ಕಲರ್ ಮತ್ತು ಮೆಟಾಲಿಕ್ ಗೋಲ್ಡನ್ನ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಗೋಲ್ಡ್ ಗ್ಲಿಟರ್ ಅಪ್ಲೈ ಮಾಡಿ